ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ಸೊ ಗಾಯ್ಸ್, ನಾನು ನಿಮಗೆ ಇವತ್ತು ಸಿಂಪಲ್ಲಾಗಿ ಕಜ್ಜಾಯನ ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿ, ಆರಾಮಾಗಿ ಮನೇಲೇ ಮಾಡ್ಕೋಬೋದು. ಮಾಡೋಕ್ಕೆ ಬರಲ್ಲ ಅನ್ನೋರು ಸಹ ಮಾಡ್ಬೋದು. ಸೊ ವಿಡಿಯೋನ ಯಾರೆಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಸೊ ಬನ್ನಿ, ಕಜ್ಜಾಯನ ಹೇಗೆ ಮಾಡ್ತಾರೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಅಕ್ಕಿಲೇನು ಮಾಡ್ತಾ ಇಲ್ಲ, ರೇಷನ್ ಅಕ್ಕಿಲೇ ಮಾಡ್ತಾ ಇರೋದು. ಸೊ ಫಸ್ಟು ನಾನಿಲ್ಲಿ 2 ಪಾವು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು 3 ದಿನ ನೆನೆ ಹಾಕಿದ್ದೀನಿ. ಬೆಳಗ್ಗೆ ಸಂಜೆ 2 ಟೈಮು, ದಿನಕ್ಕೆ 2 ಟೈಮು ನಾನು ನೀರನ್ನ ಚೇಂಜ್ ಮಾಡಿದ್ದೀನಿ. ಇವಾಗ 3ನೇ ದಿನಕ್ಕೆ ಅಕ್ಕಿನ ತೊಳೆದು ಸೋರಾಕಿದ್ದೀನಿ. ಸೋರಾಕ್ಬಿಟ್ಟು ನೆಕ್ಸ್ಟ್ ಅದನ್ನು ನಾನು ಒಂದು ಕಾಟನ್ ಬಟ್ಟೆಗೆ ಹಾಕಿ ನೀಟಾಗಿ ಅದರಲ್ಲಿರೋ ನೀರನ್ನೆಲ್ಲ ಡ್ರೈ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಫುಲ್ ಹಸಿ ಇದ್ದರೆ ಅದನ್ನು ಪುಡಿ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಪುಡಿ ಮಾಡ್ತಾ ಇದ್ದೀನಿ ನಾನು ಅಂತ. ಫುಲ್ ಮೈದಾ ಹಸಿಟ್ಟು ರೀತಿ ಫುಲ್ ಸಣ್ಣಕ್ಕೆ ಪುಡಿ ಆಗಬೇಕು. ನೆಕ್ಸ್ಟ್ ಇದನ್ನು ನಾನು ಹೊಂದ್ರಾಡ್ಕೊತಾ ಇದ್ದೀನಿ ಹಸಿಟ್ಟು ಒಂದ್ರಿಲಿ. ನೆಕ್ಸ್ಟ್ ಮತ್ತೆ ಅದು ತುರ್ತುರಿ ಅಂದರೆ ನುಚ್ಚೆಲ್ಲ ಉಳ್ಕೊತಲ್ಲ, ಅದನ್ನು ಮತ್ತೆ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಮತ್ತೆ ಅದನ್ನು ಪುಡಿ ಮಾಡ್ಕೊತಾ ಇದ್ದೀನಿ. ಫೈನಲಿ ಇವಾಗ ಹಿಟ್ಟು ರೆಡಿ ಆಯಿತು. ನೆಕ್ಸ್ಟ್ ನಾನಿವಾಗ ಪಾನಕ ತಗೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಉಂಡೆ ಬೆಲ್ಲ ಅರ್ಧ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ನಾನಿಲ್ಲಿ ಒಂದು ಟೀ ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ನೀರನ್ನ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇವಾಗ ನಾನು ಇದನ್ನು ಗ್ಯಾಸ್ ಮೇಲಿಟ್ಟು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಅಂದರೆ ನೀವು ಜಾಸ್ತಿ ಮಾಡ್ತೀನಿ, ಒಂದು ಸೇರು ಅಕ್ಕಿ ಉನಿ ಹಾಕ್ತೀನಿ ಅಂದರೆ ಬೆಲ್ಲನ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ರೆ ಅಂದರೆ ನೀವೆಷ್ಟು ಮಾಡ್ತೀರಾ ಅಷ್ಟು ಹಾಕ್ಕೊಳ್ಳಿ, ಸ್ವೀಟ್ ನೋಡಿಕೊಂಡು. ನೆಕ್ಸ್ಟ್ ಇವಾಗ ಪಾನಕ ರೆಡಿ ಆಯಿತು. ನಿಮ್ಗೆ ಏನಾದರೂ ಪಾನಕ ಹೇಗೆ ಬಂದಿದೆ ಅಂತ ನೋಡೋಕ್ಕೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಒಂದು ತಟ್ಟೆಗೆ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಈ ಪಾನಕನ ಅದರೊಳಗಡೆ ಹಾಕಿ ನೆಕ್ಸ್ಟ್ ಅದನ್ನು ಕೈಲಿ ಹಿಂಗೆ ಮುಟ್ಟು ನೋಡಿ. ಅದು ಫುಲ್ ಈ ರೀತಿ ನೋಡ್ತಾ ಇದ್ದೀರಲ್ಲ, ಈ ಥರ ಅಂಟ್ಕೊಳ್ಳೋದಿಲ್ಲ. ಈ ರೀತಿ ಬಂದರೆ ಪಾನಕ ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿ. ಸ್ವಲ್ಪ ಕೂಡ ಗಂಟಿರಬಾರ್ದು. ಈ ರೀತಿ ತಿರುಗ್ತಾನೆ ಇರಬೇಕು. ಫೈನಲಿ ಇವಾಗ ಹಿಟ್ಟು ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು. ನೀವು ಬೇಕಂದರೆ ಇವತ್ತೇ ಮಾಡ್ಕೋಬೋದು. ಇಲ್ಲ ನಾನು ನಾಳೆ ಮಾಡ್ತೀನಿ ಅಂದರೆ ನಾಳೆನಾದರೂ ಮಾಡ್ಬೋದು. ಇಲ್ಲ ಇನ್ನೂ ಒಂದು ವಾರ ಇಟ್ಟು ಮಾಡ್ತೀನಿ ಅಂದರೆ ಫ್ರಿಜ್ಜಲ್ಲಿ ಇಟ್ಟು ಇನ್ನೊಂದು ವಾರ ಬಿಟ್ಕೊಂಡು ಮಾಡ್ಕೋಬೋದು. ಹಿಟ್ಟೇನಾದರೂ ತೆಳ್ಳೆ ಆದರೆ ಸ್ವಲ್ಪ ಅಂದರೆ ಇವತ್ತು ಮಾಡೋಕ್ಕೆ ಹೋಗಬೇಡಿ, ಮಾರ್ನಿಂಗು ಬೆಳಗ್ಗೆ ಹೊತ್ತಿಗೆ ಮಾಡ್ಕೊಳ್ಳಿ. ಹಂಗೂ ಸ್ವಲ್ಪ ಇನ್ನೂ ತೆಳ್ಳೆ ಆಯಿತು ಅಂತೇಳಿದ್ರೆ ಸ್ವಲ್ಪ ರವೆ ಏನಾದರೂ ಹಾಕ್ಕೊಳ್ಳಿ. ಅದಕ್ಕೆ ಹಿಟ್ಟು ಮಾಡಬೇಕಾದ್ರೆ ಹಸಿಟ್ಟನ್ನ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನೀವು ಇದನ್ನು ಬೇಕಂದರೆ ಕೈಲೇ ತಟ್ಟಾಕ್ಬೋದು. ಇಲ್ಲ ನಮಗೆ ಕೈಲಿ ತಟ್ಟೋಕ್ಕಾಗಲ್ಲ ಅಂದರೆ ಪರ್ಸ್ ಮಣೆ ಇರುತ್ತಲ್ಲ, ಅಂದರೆ ಉಪ್ಪಿಟ್ಟು ಮಾಡ್ತೀವಿ, ಹಪ್ಪಳ ಮಾಡ್ತೀವಲ್ಲ, ಅದರಲ್ಲಿ ಬೇಕಂದರೆ ನೀವು ತಟ್ಟಿ ಹಾಕ್ಬೋದು. ನೋಡಿ ಕಜ್ಜಾಯ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸ್ವಲ್ಪ ಕೂಡ ಚೂರಾಗಲಿಲ್ಲ. ನಾನು ಅದು ರೇಷನ್ ಅಕ್ಕಿಲಿ ಮಾಡಿರೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.